ಇವತ್ತು ಪುನೀತ್ ರಾಜ್ಕುಮಾರ್ ಅವರ 51ನೇ ಜನ್ಮದಿನದ ದಿನ ಇವತ್ತು. ಸೊ ಇದ್ರ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಯಜಮಾನರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಎಲ್ಲರ ಕಡೆಯಿಂದ. ನಾನು ಅವ್ರಿಗೆ ನಾವು ಹೇಳೋದಕ್ಕಾಗಿಲ್ಲ ಅಂತಂದ್ರೆ ನಮ್ಮ ಮನಸ್ಸಿಂದ ನಾವು ಅವ್ರನ್ನ ಆ ಒಂದು ಪೂಜಿಸೋ ರೂಪದಲ್ಲಿ ನಾವು ಬಂದು ಈಗ ಶ್ರೀರಾಮ ಜಯಂತಿ ಅಂತ ಮಾಡ್ತೀವಿ, ಹನುಮ ಜಯಂತಿ ಅಂತ ಮಾಡ್ತೀವಿ. ಅದೇ ಥರ ಯಜಮಾನರ ಜಯಂತಿ ಅಂತ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ನಾವು ಇಲ್ಲಿ ಸನ್ನಿಧಿವರೆಗೂ ಬಂದಿದ್ದೀವಿ. ಒಂದು ಪುಣ್ಯಭೂಮಿಗೆ ಬಂದಿದ್ದೀವಿ, ಒಂದು ದೇವಸ್ಥಾನ ಅವರ ಆಶೀರ್ವಾದ ತಗೊಳಕ್ಕೆ ಬಂದಿದ್ದೀವಿ. ಅವ್ರಿಗೆ ನಾವು ವಿಶ್ ಮಾಡೋಕ್ಕಾಗಲ್ಲ. ನಾವು ಒಂದು ಒಳ್ಳೆ ಭಕ್ತಿಯಿಂದ ನಾವು ಬಂದರೆ ಅದೇ ನಮಗೆ ತೃಪ್ತಿ ಸಿಗುತ್ತೆ ನಮ್ಮ ಮನಸ್ಸಿಗೆ. ಹಾಗಾಗಿ ಓಕೆ, ಇವಾಗ ಅಪ್ಪು ಸರ್ ಅವರ ಒಂದು ಈ ಜನ್ಮದಿನದಂದು ಏನಾದರೂ ಸ್ಪೆಷಲ್ ಆಗಿ ನೀವು ಅಂದ್ಕೊಂಡಿರೋದು? ಜನ್ಮದಿನಕ್ಕೆ ಅಂತ ಸ್ಪೆಷಲ್ ಆ ಥರ ಏನೂ ಇಲ್ಲ. ನಮಗೆ ಪ್ರತಿದಿನನೂ ಯಜಮಾನರ ಬಗ್ಗೆ ಯಾರೇ ನಮಗೆ ಮಾತಾಡ್ತಿರೇನೋ ಅವತ್ತು ಸ್ಪೆಷಲೇ ನನಗೆ. ಯಾವುದೇ ಊರಿಗೆ ಹೋಗಲಿ ಯಜಮಾನರ ಬಗ್ಗೆ ಬಂದಣ ಅಂದ್ಬಿಟ್ಟು ಯಜಮಾನರು ಅಂತ ಹೇಳಿ ನನ್ನನ್ನು ಮಾತಾಡಿಸಿದಾಗ ನನಗದು ಸ್ಪೆಷಲ್. ಇವತ್ತೊಂದು ದಿವಸ ಬರ್ತ್ಡೇ ಇದೆ, ಹಂಗಾಗಿ ನಾನು ತಡವಾಗಿ ಬಂದೆ. ಬೇರೆ ಊರಲ್ಲಿದ್ದೆ, ಬೇರೆ ಕಡೆಯಿಂದ ಬರೋಷ್ಟೊತ್ತಿಗೆ ನನಗೆ ಲೇಟಾಗಿತ್ತು. ಸೀದಾ ಇಲ್ಲಿಗೆ ಬಂದೆ ಟ್ರಾವೆಲಲ್ಲಿ. ಹಂಗಾಗಿ ಸಾರಿ ಕೇಳ್ತೀನಿ ಬಾಸ್ನ ಲೇಟಾಗಿ ಬಂದಿದ್ದಕ್ಕೆ. ಬಟ್ ಇವಾಗ ಈ ಒಂದು ಅಪ್ಪು ದಿನದ ಒಂದು ಅಂಗವಾಗಿ ಅಥವಾ ಅವರ ಒಂದು ನೆನಪಿನ ಒಂದು ಏನಾದರೂ ನೆನೆಸ್ಕೊಳ್ಳೋದಾದರೆ ಏನು, ಯಾವ ವಿಷಯ ಅವರಿಗೆ ನಿಮಗೆ ಹತ್ತಿರವಾದದ್ದು? ನನಗೆ ನೆನೆಸ್ಕೊಳ್ಳೋಂಥದ್ದು ಯಜಮಾನರದ್ದು ವಿಷಯದಲ್ಲಿ ಬೇಗ ನೆನೆಸ್ಕೊಳ್ಳೋಂಥದ್ದು ವಿಷಯ ಏನಂತಂದರೆ ಎಲ್ಲರೊಟ್ಟಿಗೂ ಸಂತೋಷವಾಗಿರಬೇಕು, ಚೆನ್ನಾಗಿರಬೇಕು. ನಮ್ಮನ್ನು ಕಂಡು ಯಾರಿಗೂ ಬೇಸರ ಆಗಬಾರ್ದು. ನಾವು ಪ್ರೀತಿಯಿಂದ ಎಲ್ಲರೊಟ್ಟಿಗೂ ಚೆನ್ನಾಗಿರಬೇಕು, ನಾವೆಲ್ಲರೂ ಚೆನ್ನಾಗಿ ನೋಡ್ಕೊಬೇಕು. ನಮ್ಮ ಕೈಲಾಗುವಾಗ ನಾವು ವಯಸ್ಸಾದವ್ರನ್ನ, ಮನೆಯಲ್ಲಿ ಹಿರಿಯರನ್ನ ನಾವು ಚೆನ್ನಾಗಿ ನೋಡ್ಕೊಳ್ಬೇಕು, ಪ್ರೀತಿಯಿಂದ ಮಾತಾಡಿಸ್ಬೇಕು. ಇದನ್ನೆಲ್ಲನೂ ಮಾಡಬೇಕು ಅಂತ ಯಜಮಾನರಿಗೆ ಆ ಥರ ವಿಚಾರ ಅಂದರೆ ತುಂಬ ಇಷ್ಟ. ಅವ್ರಿಗೆ ಚಿಕ್ಕ ಮಕ್ಕಳಾಗಲಿ ವಯಸ್ಸಾದವ್ರನ್ನಾಗಲಿ ಚೆನ್ನಾಗಿ ನೋಡ್ಕೊಬೇಕು ಅನ್ನೋದು ವಿಚಾರ ಅವ್ರಿಗೆ ತುಂಬ ಖುಷಿ ಕೊಡ್ತಾಯಿತ್ತು. ಅದೇ ಥರ ನನ್ನ ಮನಸ್ಸಿನಲ್ಲೂ ಅದೇ ಥರನೇ ಇದೆ. ಎಲ್ರಿಗೂ ಅದೇ ಥರ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ಯಜಮಾನರಿಗೆ ಬೇಗ ಇಷ್ಟ ಆಗೋಂಥ ಆ ವರ್ಡೇ ಇದು. ಎಲ್ಲರನ್ನೂ ಪ್ರೀತಿಯಿಂದ ನಗ್ನಗ್ತಾ ಚೆನ್ನಾಗಿ ಮಾತಾಡಿಸ್ಬೇಕು, ಚೆನ್ನಾಗಿ ನೋಡ್ಕೊಬೇಕು. ಇದು ಅವ್ರಿಗೆ ಇಷ್ಟ. ಅಪ್ಪು ಸರ್ಗೆ ಜಾಸ್ತಿ ಉತ್ತರ ಕರ್ನಾಟಕ ಸೈಡ್ ಅಭಿಮಾನಿಗಳ ಬಳಗ ಜಾಸ್ತಿ, ಹಾಗೆ ಎಲ್ಲ ಕಡೆನೂ ಇದೆ. ಬಟ್ ಅಪ್ಪು ಸರ್ನ ಉತ್ತರ ಕರ್ನಾಟಕ ಸೈಡ್ ಅವರ ಆ್ಯಕ್ಟಿಂಗಿಗೆ ಮೆಚ್ಚಿರೋದಾಗಿರ್ಬೋದು, ಅವರ ಗುಣಕ್ಕೆ ಮೆಚ್ಚಿರೋದಾಗಿರ್ಬೋದು. ಸೊ ನೀವು ಉತ್ತರ ಕರ್ನಾಟಕ ಜನತೆಗೆ ಹೇಳೋದು ಏನು ಹೇಳ್ತೀನಿ ಅಂತಂದರೆ, ಈಗ ಅವರು ನನಗೆ ಗೊತ್ತಿದ್ದಂಗೆ ಟ್ರಾನ್ಸ್ಪರೆಂಟಾಗಿ ಇರ್ತಾರೆ. ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ನಾನು ನೋಡ್ರಿ ಅಂಥದ್ದು. ಈಗ ನಾನು ಭೇದ ಭಾವ ಮಾಡಿ ನಾನು ಮಾತಾಡ್ತಾ ಇಲ್ಲ, ಅವ್ರು ಹಂಗಿದ್ದಾರೆ ಇವ್ರು ಹಿಂಗಿದ್ದಾರೆ ಅಂತ ನಾನು ಆ ಥರ ಹೇಳೋದಕ್ಕೆ ಬರೋಲ್ಲ. ಯಜಮಾನರೊಟ್ಟಿಗೆ ಹೋಗಿರೋಂಥ ಜಾಗಗಳಲ್ಲಿ ನನಗೆ ಇಷ್ಟ ಏನು ಅಂತಂದರೆ, ಅವರು ಪಕ್ಕ ಪ್ಯೂರಾಗಿ ಬಂದಿರ್ತಾರೆ. ಅಂದರೆ ಈಗ ನನಗೆ ಫ್ರೀ ಇದ್ದೆ, ನಾನು ಅದಕ್ಕೆ ನನಗೆ ಟೈಮ್ ಪಾಸ್ಗೋಸ್ಕರ ಶೂಟಿಂಗ್ ಹೋಗಿದ್ದೆ ಅನ್ನೋ ಥರ ಇರೋಲ್ಲ. ನನಗೆ ರಜೆ ಇತ್ತು, ಹಂಗಾಗಿ ನಾನು ಶೂಟಿಂಗ್ ಹತ್ರ ಹೋಗಿದ್ದೆ ಯಜಮಾನರು ನೋಡೋಕ್ಕೆ ಅನ್ನೋ ಥರ ಇಲ್ಲ. ಅವ್ರದ್ದು ಏನೇ ಇರಲಿ ಎಲ್ಲ ಬಿಟ್ಟು ಬಂದು ನಾವು ಎಷ್ಟು ದಿವಸ ಶೂಟಿಂಗ್ ಇದ್ರೂ ಅಷ್ಟು ದಿವಸ ನಮ್ಮೊಟ್ಟಿಗೆ, ನಮ್ಮ ದೂರದಲ್ಲಿ, ನಮ್ಮ ಹತ್ರದಲ್ಲಿ ಯಜಮಾನರನ್ನ ನೋಡಿಕೊಂಡು ಅಷ್ಟೂ ದಿವಸನೂ ಶೂಟಿಂಗ್ಗಳಲ್ಲಿ ಇದ್ದಂಥ ದಿನಗಳನ್ನ ನಾನು ನೋಡಿದ್ದೀನಿ. ಅದಕ್ಕೆ ಉತ್ತರ ಕರ್ನಾಟಕ ಅಭಿಮಾನ ಜಾಸ್ತಿ. ಯಾಕೆ ಅಂತಂದರೆ ಅವ್ರದ್ದು ಏನೇ ಇದ್ರೂ ಎಲ್ಲ ಬಿಟ್ಟು ಬಂದು ಯಜಮಾನರನ್ನ ನೋಡಿಕೊಂಡು ಅಷ್ಟು ದಿವಸ ಇದ್ದಂಥ ದಿನಗಳು ನಾನು ನೋಡಿದ್ದೀನಿ. ಹಾಗಾಗಿ ಪಕ್ಕ ಅಭಿಮಾನ ಅಂದರೆ ಅಭಿಮಾನ. ಅಪ್ಪು ಅವರ ಯಾವ ಒಂದು ಗುಣ ನಿಮಗೆ ಭಾಳ ಲೈಕ್ ಆಗುತ್ತೆ? ನಗ್ನಗ್ದ ಎಷ್ಟೇ ಮನಸ್ಸಲ್ಲಿ ಏನೇ ಒಂದು ಟಯರ್ಡ್ ಆಗಿದ್ರೆ ನನ್ನ ಶೂಟಿಂಗ್ಗಳಲ್ಲಿ ಕಾಣಿಸೋರಿಗೆ ಕಣ್ಣಿಗೆ ಯಜಮಾನರು ಪ್ರೀತಿಯಿಂದ ನಗ್ನಗ್ತಾ ಒಂದು ಚಿಕ್ಕ ಮಗು ಥರ ಆ ಒಂದು ಭಾವನೆಯಲ್ಲಿ ಕಾಣಿಸ್ಕೊಳ್ಳೋರು. ಆ ಒಂದು ಮಾತು ಮೃದುವಾದ ಮಾತು. ನಮ್ಮನ್ನು ಮಾತಾಡಿಸಿದಾಗಲೂ ಅಷ್ಟೇ, ನಾವು ಎಷ್ಟೇ ಟಯರ್ಡಾಗಿ ಏನೇ ಆಗಿದ್ರೂ ಆ ಒಂದು ಮಾತು, ಆ ಮಾತಲ್ಲಿ ಪ್ರೀತಿ ಸಿಗ್ತಾಯಿತ್ತು, ಸಂತೋಷ ಸಿಗ್ತಾಯಿತ್ತು, ಖುಷಿ ಇರ್ತಾಯಿತ್ತು. ಅದು ಇಷ್ಟ ನನಗೆ. ಅಪ್ಪು ಸರ್ ಅವ್ರ ಜೊತೆಗೆ ನೀವು ಯಾವಾಗಲೂ ಸದಾ ಇರ್ತಿದ್ರಿ, ಎಲ್ಲಿ ಹೋದ್ರು ಬಂದರು ಅವ್ರು ಅವಾಗ ಯಾವುದೋ ಒಂದು ಮೂಡಲ್ಲಿ ಸಿಟ್ಟಲ್ಲಿ ಬೈದಿರೋದು ಅಥವಾ ಹೇಗಿರೋದು ಯಾವುದಾದ್ರು ಒಂದು ಸಂದರ್ಭ ನೆನೆಸ್ಕೊಳ್ತಾರೆ? ಚಾನ್ಸೇ ಇಲ್ಲ. ಅದು ಇಲ್ಲವೇ ಇಲ್ಲ. ಇನ್ನು ನೆನೆಸ್ಕೊಳ್ಳೋದಿಲ್ಲ ನಾನು. ಅದು ಕನಸಲ್ಲಿ ಕೂಡ ನಾನು ಆ ಥರ ಯಜಮಾನ್ರನ್ನ ಸಿಟ್ಟಾಗಿರೋಂಥದ್ದು ನೋಡಿಲ್ಲ. ಸ್ಕ್ರೀನ್ ಮೇಲೆ ನೋಡಿದ್ದೀನಿ, ಶೂಟಿಂಗಲ್ಲಿ, ಆ್ಯಕ್ಟಿಂಗಲ್ಲಿ, ಸ್ಕ್ರೀನ್ ಮೇಲೆ, ಸಿನಿಮಾದಲ್ಲಿ ನೋಡಿದ್ದೀನಿ ಯಜಮಾನರು ಕೋಪ ಬರೋದು, ಯಜಮಾನರು ಆ ರ್ಯಾಶಾಗಿ ಮಾತಾಡೋಂಥದ್ದನ್ನು. ನಿಜ ಜೀವನದಲ್ಲಂತೂ ನಮ್ಮ ತಾಯಣಿಗೂ ನಾವು ನೋಡಿಲ್ಲ. ಅಪ್ಪು ಸರ್ ಅವರ ಒಂದು ಯಾವುದಾದ್ರೂ ಪದೇ ಪದೇ ಹೇಳುವಂಥ ಮಾತು ನಿಮಗೆ ಕಿವಿಯಲ್ಲಿ ಈಗೂ ಗುನುಗ್ತಿದೆ ಅನ್ನೋದು ಏನಂದರೆ, ಚೆನ್ನಾಗಿರಬೇಕು, ನಾವು ಚೆನ್ನಾಗಿದ್ದು ಆಮೇಲೆ ನಾವೆಲ್ಲರೂ ನೋಡ್ಕೊಬೇಕು ಅನ್ನೋಂಥದ್ದು ಹೇಳ್ತಿರೋರು, ಪ್ರತಿದಿನ ಹೇಳೋರು. ಸರ್, ಒಂದು ಲಾಸ್ಟ್ ಕ್ವಶನ್. ಅಪ್ಪು ಸರ್ ನಿಮ್ಮ ಜೊತೆ ಯಾರಿಗೂ ಗೊತ್ತಾಗದೆ, ಅಭಿಮಾನಿ ಗೊತ್ತಾಗದೆ ಎಲ್ಲಾದರೂ ಹೊರಗಡೆ ಶೂಟಿಂಗ್ ಹೋದಾಗ
ಯಾರಿಗೆ ಹೇಳೋದು ಬೇಡ, ಈ ಒಂದು ಪ್ಲೇಸ್ಗೆ ಹೋಗೋಣ, ಅವ್ರಿಗೆ ಊಟ ಅಂದರೆ ಭಾಳ ಇಷ್ಟ, ಊಟಕ್ಕಾಗಿರ್ಬೋದು, ದೇವಸ್ಥಾನಕ್ಕಾಗಿರ್ಬೋದು, ಎಲ್ಲರೂ ನಿಮ್ಮ ಜೊತೆ ಕರ್ಕೊಂಡು ಹೋಗಿದ್ದಾರೆ. ಹೋಗಿದ್ದ ಕಡೆ ಅವ್ರಿಗೆ ಗೊತ್ತಿರೋ ಕಡೆಗೆ ಕರ್ಕೊಂಡು ಹೋಗಿದ್ದಾರೆ. ಆಮೇಲೆ ಕೆಲವು ಕಡೆಗೆ ಅಲ್ಲಿರೋಂಥ ಊರಿನಲ್ಲಿರೋಂಥವ್ರನ್ನ, ಈಗ ನಮಗೆ ಹತ್ರದಲ್ಲಿರೋಂಥವ್ರನ್ನ ಕೇಳ್ಕೊಂಡು ಯಾರಿಗೂ ಹೇಳ್ಬೇಡ ಅಂತೇಳು, ಅಲ್ಲಿ ಹೋಗಿ ಬಂದ್ಬಿಡೋಣ ಅಂತ ಹೇಳಿರೋಂಥದ್ದು ತುಂಬ ಜಾಗ ಇದೆ ಆ ಥರ. ಎಲ್ಲಿ ಹುಬ್ಳಿಗೆ ಹೋಗಲಿ, ಮತ್ತು ಚಿತ್ರದುರ್ಗ ಹೋಗಲಿ, ಹೊಸಪೇಟೆ ಹೋಗಲಿ, ನಾವು ಎಲ್ಲಿಗೆ ಹೋದ್ರೂ ಬೇರೆ ಊರುಗಳಲ್ಲಿ ಹೋದಾಗ ಯಾವುದಾದ್ರೂ ಒಂದು ಪ್ಲೇಸಸ್ಗೆ ಹೋಗೋಕ್ಕಿಂತ ಮುಂಚೆನೇ ಹೇಳೋರು, ಚಲಪತಿ ಸ್ವಲ್ಪ ಅರ್ಜೆಂಟ್ ಅರಿಬೇರಿ ಇರೋದ್ರಿಂದ ಯಾರಿಗೂ ವಿಷಯ ತಿಳಿಸೋದು ಬೇಡ, ತಿಳಿಸಿದರೆ ಮತ್ತೆ ತಡ ಆಗುತ್ತದೆ ಅನ್ನೋದು. ನಮಗೆ ಲೇಟ್ ಆಗುತ್ತೆ, ಜರ್ನಿಗೆ ಲೇಟ್ ಆಗುತ್ತೆ, ಅಥವಾ ಶೂಟಿಂಗ್ ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಹೇಳಿದ್ದಾರೆ. ಅದಾದಮೇಲೆ ಕೋವಿಡ್ ರಿಲೀಫ್ ಆದಮೇಲೆ ಅಂತಲೂ ಹೇಳಿದ್ದಾರೆ, ಚಲಪತಿ ಹಿಂಗೆ ಬೇರೆ ಊರಿಗೆ ಹೋಗ್ತಾ ಇದ್ದೀವಲ್ಲ, ಅಲ್ಲಿ ಹೋಗ್ತಾ ಇರೋದು ವಿಷಯ ಏನು ಹೇಳೋಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಇವಾಗ ಪ್ರೆಸೆಂಟ್ ಗುಂಪಾದರೆ ಎಲ್ರಿಗೂ ಹುಷಾರಿಲ್ಲದೆ ಆಗ್ತೈತೆ, ನಮ್ಮಿಂದ ಯಾರಿಗೂ ತೊಂದರೆ ಆಗೋದು ಬೇಡ ಅನ್ನೋ ಕಾರಣಕ್ಕಾಗಿ ಆ ಥರ ಹೇಳಿದ್ದಾರೆ.